ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಶಾಸ್ತ್ರದ ಪ್ರಕಾರ ನಮ್ಮ ಮಕ್ಕಳನ್ನು ನಾವು ಹೇಗೆ ಯಾವ ಕಾಲದಲ್ಲಿ ಯಾವ್ಯಾವ ವಯಸ್ಸಿನಲ್ಲಿ ಹೇಗೆ ಬೆಳೆಸಬೇಕು ಅಂತ ಇರೋದನ್ನು ಹೇಳ್ತೀನಿ. ಅದರಲ್ಲಿ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾರೆ ಅಂದರೆ 5 ವರ್ಷದ ತನಕ ತುಂಬ ಮುದ್ದು ಮಾಡಬೇಕು, ಅವರಿಗೆ ತುಂಬ ಪ್ರೀತಿ ಕೊಡಬೇಕು. 5 ವರ್ಷದ ನಂತರ 16 ವರ್ಷದವರೆಗೆ ಅವರಿಗೆ ನೀವು ಅಷ್ಟೊಂದು ಯಾಕಂದರೆ ಅವರಿಗೆ ಬುದ್ಧಿ ಕಲಿಸ್ಬೇಕು, ಮೌಲ್ಯಗಳನ್ನು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟ್ರಿಕ್ಟಾಗಿರಿ. ಅವ್ರ ಜೊತೆಗೆ ತುಂಬ ಸಲಿಗೆಯಲ್ಲೂ ಇರಬಾರ್ದು, ತುಂಬ ಮುದ್ದು ಮಾಡಬಾರ್ದು. ತುಂಬ ಮುದ್ದು ಮಾಡಿದ್ರೆ ಅವರು ಅಂದರೆ ಹೇಗಿರೋ ಅಪ್ಪ ಅಮ್ಮ ಮುದ್ದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಷ್ಟೊಂದು ಮೌಲ್ಯಗಳು ಕಲಿದೇ ಇರ್ಬೋದು. ಸೊ ಹಾಗಾಗಿ 5ರಿಂದ 16 ವರ್ಷದ ತನಕ ಸ್ವಲ್ಪ ಸ್ಟ್ರಿಕ್ಟಾಗಿದ್ಬಿಟ್ಟು ಬೈತಾ ಇರೋ ಅಂದರೆ ಪನಿಷ್ಮೆಂಟ್ ಕೊಡಿ ಅಂತಲ್ಲ, ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು. ತುಂಬ ಪ್ರೀತಿ ಮಾಡೋದು, ಮುದ್ದು ಮಾಡೋದು, ಕೇಳಿದ್ದೆಲ್ಲ ಕೊಡಿಸೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. 16 ನಂತರ ಅವರನ್ನು ನೀವು ಸ್ನೇಹಿತರಂತೆ ಕಾಣಿ. ಅಂದರೆ ಅಲ್ಲಿವರೆಗೂ ನಾವು ಬುದ್ಧಿ ಹೇಳಬೇಕು. ಆ ಬುದ್ಧಿ ಹೇಳಿದಾಗಲೂ ಸುಮ್ಮನೆ ಬೈತಾ ಇರೋದಂತಲ್ಲ, ಅವರಿಗೆ ನೋಡಿ ಹೀಗೆ ಇದೆ ಶಾಸ್ತ್ರ ಪ್ರಕಾರ, ಹೀಗೆ ಮಾಡಿದ್ರೆ ನೀವು ಮುಂದೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳುಗಳು ಹೌದು ಅವರು ತಿಳ್ಕೊಳ್ತಾರೆ. ಹೌದೇನೋ ಇರ್ಬೋದೇನೋ. ಆಮೇಲೆ ಅವರಿಗೆ ಮೊದಲೆಲ್ಲ ಏನಾಗುತ್ತೆ, ನಮ್ಮ ಅಪ್ಪ ಅಮ್ಮ ಮಾತ್ರ ಬೈತಾರೇನೋ, ಬೇರೆಯವರೆಲ್ಲ ಬೈಯಲ್ವೇನೋ ಅಂತ ಅನಿಸುತ್ತೆ. ಎಲ್ಲರೂ ಬೇರೆಯವರೆಲ್ಲ ಆಂಟಿ ಅಂಕಲ್ ಎಲ್ಲ ಒಳ್ಳೆಯವರಂತ ಅನಿಸ್ಬೋದು. ಆದರೆ ಎಲ್ಲರ ಕಡೆನೂ ನೋಡಿದಾಗ ಅವರಿಗೆ ಇಲ್ಲ, ನಮ್ಮಮ್ಮ ಅಪ್ಪ ಅಮ್ಮ ಅಲ್ಲ, ಬೇರೆಯವರು ಕೂಡ ಹೀಗೆ ಬೈತಾರೆ ಅಂತ ಗೊತ್ತಾಗಿ ಆವಾಗ ಅವರು ಅಪ್ಪ ಅಮ್ಮನ ಮೊದಲು ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಯಾಕೆ ಅಂತ ಇದು ಮಾಡ್ಬೋದು. ಆದರೆ ಆಮೇಲೆ ಅವರು ಪ್ರೀತಿನೂ ಮಾಡ್ತಾರೆ. 16 ನಂತರ ನೀವು ನಿಮ್ಮನ್ನು ಸ್ನೇಹಿತರಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದಾಗ, ಹಾಗೆ ನಾವು ಟ್ರೀಟ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು, ನಮ್ಮ ಅಪ್ಪ ಅಮ್ಮ ಬೈದು ನಮಗೆ ಒಳ್ಳೇದಕ್ಕೆ ಅಂತ ಅನಿಸುತ್ತೆ. ಯಾಕಂದ್ರೆ ನಮಗೂ ಹಾಗೆ ಅನಿಸುತ್ತೆ. ನಮ್ಗೆ ಚಿಕ್ಕವರಿದ್ದ ನಮಗೆ ಬೈದಾಗ ಏನಕ್ಕೆ ನಮ್ಮ ಅಪ್ಪ ಅಮ್ಮ ಬೈತಾರೆ, ಬೇರೆಯವರೆಲ್ಲ ಬೈಯಲ್ವೇನೋ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ಎಲ್ಲರ ಮನೆಗೆ ಹೋಗಿ ನೋಡಿರೋದಿಲ್ಲಲ್ಲ, ಎಲ್ಲರ ಮನೆಯಲ್ಲೂ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾವು 5 ವರ್ಷದ ತನಕ ತುಂಬ ಮುದ್ದಾಗಿ ಸಾಕೋದು. 5ರಿಂದ 16 ಸ್ವಲ್ಪ ಸ್ಟ್ರಿಕ್ಟಾಗಿದ್ಬಿಟ್ಟು 16ರಿಂದ ಬುದ್ಧಿ ಹೇಳದೆ ತುಂಬ ಇದಾಗಿ ಅಂತಲ್ಲ, ಆವಾಗಲೂ ಬುದ್ಧಿ ಹೇಳಬೇಕು. ಅಷ್ಟೊತ್ತಿಗೆ ಅವರು ಒಂದು ಇದಕ್ಕೆ ಬಂದಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಅಂತ ಶಾಸ್ತ್ರದಲ್ಲಿ ಇದೆ. ಧನ್ಯವಾದಗಳು.